ನೋಡ ನೋಡ ಹೋಗದ್ ನೋಡ. ಹೇ ತು ತು. ಹಾ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗ ಚೆಲ್ಲಿ ತೇರ ನೇರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆ ಮ್ಯಾಜಿನ ಮಂಜು ಹನಿ ಪಳಗುಟ್ಟೈತೆ, ಹಕ್ಕಿ ಹಾರುತ್ತಿದೆ ಚಿಟಿಪಿಟಿ ಎನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ ಚಿಟಿಪಿಟಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಹೆಗರುತ್ತಿದೆ. ಯಾಕಲ ಮಗಣ ಗುರ್ರಂತ್ಯ? ಏ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಹಾ ಹುಯ್ ತು ತು. ನೋಡ ಹೋಗದ್ ನನ್ನ ಮಗನಾವು ಮೇವಿಲ್ಲದಕ್ಕೂ ಅದಕ್ಕೂ ಅತ್ಲಿಂದ ಇತ್ಲಿಂದ ಆತ ಮಾಗಾಡ್ತಾ ಇದ್ದಾವೆ. ಹೇ ಹೊಡೆ ಹೊಡೆಯ ನನ್ನ ಮಗಂದು ಆಯ್ಕೆ ಕಳ್ಳಗುರಿ ನನ್ನ ಮಗನಾವು. ಹಾ, ಎಲ್ಲರ ಅಂತ ತಿಕ್ಕ ಮುಚ್ಕೊಂಡು ತಿಂಬಾನ. ಹಾ, ಕಳ್ಳನ ಕಮ್ರನ ಅಂಬಲ್ಲ ಓಡಾಡ್ತಾವ ಯಾಕಂದ್ರೆ ಹೊಡಿಯಾಕೆ. ಹಾ ಹುಯ್. ಓ ಏನ್ಲ ಸಿರಿರಂಗ, ಏನು ಹೊಲಲ ತಿರುಗ್ತಿಯಲ್ಲ ಕುರಿ ಹೊಡ್ಕೊಂಡು, ಯಾಕೋ ಮೇವಿಲ್ವೇನ್ಲ ಎಲ್ಲರೂ? ಏ ಬೋರಜ್ಜ, ಎಲ್ಲ ಬಾರಜ್ಜ, ನಿಂದೆ ಹೆಂಗನ ಜೀವನ ಚಂದಕ್ಕಿರೋದು. ಹಾ, ಸೇರ್ದೊಟ್ಟು ಇಟ್ಟುಂಚ ಕೈಲಾದೊಟ್ಟು ಬದುಕು ಮಾಡ್ಕೊಂಡು ಹೆಂಗ ದುಂಡಿಗೆ ಓಡಾಡ್ಚ. ಅಯ್ಯ ಅವನ ಮನಕಾಯ ನಾವು ಯಾತಿ ಜೀವಾದಿ ಕಟ್ಕೊಂಬಿಟ್ಟು ಬೇಡ ನಮ್ಮ ಕತೆ. ಬಿಸಿಲು ಅಂಬಂಗಿಲ್ಲ, ಮಳೆ ಅಂಬಂಗಿಲ್ಲ, ನೆಳ್ಳು ಅಂಬಂಗಿಲ್ಲ, ಗಾಳಿ ಅಂಬಂಗಿಲ್ಲ, ಸುಮ್ಮನೆ ಊರಿಂದೆ ತಿರುಗ್ತಿರ್ಬೇಕು. ಬರೋ ನಾಲ್ಕಾಣಿ ದುಡ್ಡಿಗೆ ಹೇಳಪ್ಪ ಅದ ಥೋ ಏಳು ತಿಂದ್ರು ಬೇಡ ಅನ್ನಿಸ್ಬಿಡ್ತಿದ್ವು ಒಂದೊಂದು ಸರಿನಾ. ಲೇ ಶ್ರೀರಂಗ, ತಿಕ್ಕ ಮುಚ್ಕೊಂಡು ನಿಂತ್ಕೊಳ್ಳ. ಅಯ್ಯ ನಿನ್ನ ಎಷ್ಟಿದಾವಲ್ಲ ಕುರಿ? ಒಂದು 200 ಕುರಿ ಇಲ್ವಲ್ಲ? 200 ಕುರಿಗೂ 10,000 ರೂಪಾಯಿ ಲೆಕ್ಕ ಹಾಕಲ್ಲ. ಏಟ್ ಹಾಕೈತಲ್ಲ ಬಂಡವಾಳಲೇ ಅಲ್ವಲ್ಲ? ಎತ್ತ ಕುಟ್ಟಾಕಿರು 18-20 ಲಕ್ಷ ರೂಪಾಯಿ ಮಾಲ್ನ ಹಿಂದೆ ಮುಂದೆ ಓಡಾಡಿಸ್ಕೊಂಡು ಜೋಬ್ನ ಈಕೊಂಡು ಓಡಾಡ್ತಿದ್ಯಾ ನೀನು. ನಿನ್ನ ಮುಂದೆ ನಾವೆಲ್ಲ ಸಾವುಕಾರ ಏನಲ್ಲ, ನಿನ್ನ ಮುಂದೆ ಯಾವನಲ್ಲ ಸಾವುಕಾರ? ನೀನೇ ಕಳ್ಳ ಸಾವುಕಾರ. ಏ ಬೋರಜ್ಜ, ಏನೇ ಸಾವುಕಾರ ಆದ್ರೂ ಬಲ್ ಕಷ್ಟ ಕಣಜ್ಜ ಇವು. ಮೊದ್ಲಿನಂಗೆ ಕುರಿ ಮೇಸಕ್ಕಾಗಲ್ಲ. ಯಾಕಂದ್ರೆ ಹೊಲ್ದರು ಬಿಡಲ್ಲ. ಈಗ ಈಟಿಟ್ಟು ಹೊಲಗಳು ಇದಾವೆ, ಮಳೆಗಾಲ ಶುರುವಾತು ಅಂದ್ರೆ ಬದಿನ ಮೇಲೆ ಹೊಡ್ಕೊಂಡು ಹೋಗ್ಬೇಕು. ಯಾರ್ದನ ಹೊಲ್ದಕ್ಕೆ ಹೋಗಿ ಕುರಿಗಳು ಮುಷ್ಣಿ ಇಕ್ಕೇವೆ ಅಂದ್ರೆ ಅನುಬಾರದು ಮಾತೆ ಅಂತಾರೆ. ಇವು ಎಳಪತ್ತ ಸೆಡೆ ಸೊಪ್ಪು ಬೆಳೆಯೋಕ್ಕಾಗಲ್ಲ. ಯಾಕೆಲ್ಲ ಏನು ಬಂದ್ಬಿಟ್ಟು ಸೆಡೆ ಸೊಪ್ಪು ಹೋಗ್ಕವೆ, ಅದನ್ನು ತರ್ಬೇಕು ಬೇರೆ ಕಡೆಯಿಂದ ಚೆನ್ನಾಗಿರೋ ಕಡೆ ಹುಡಿಕೊಂಡು. ಹಿಂಡಿ ಬೂಸ ಮುಸ್ಕಿನ ಜೋಳ ಎಳಪಾದ ಸಾಕಾಗೋದಂಗೆ ಹಾಕೈತಿ. ಏ ಕುರಿ ಮೇಸೋದು ಬೋಲ್ ಕಷ್ಟ ಕಣಜ. ಲೇ ನನ್ನ ಮಗನೇ, ನನಗೆ ಯಾವ್ದಂಗೆ ಕೊಡ್ತಿಲ್ಲ ಕುರಿ ಮೇಸೋದ ಕಷ್ಟ ಅಂತಾನೆ. ಯಾಕಲ್ಲ ನಾನು ಮೇಯಿಸಿದೀನಿ ಕಣೋ. ಒಂದು 10 ಮ್ಯಾಕೆ 10 ಕುರಿದು ನನ್ನವನು ನಾನು ಮೇಯಿಸಿದ್ದೀನಿ. ಈಗಲೇ ನಿಗವಾಗಿ ಮೇಯಿಸಿದ್ರೆ ಲಾಭ ಐತ್ಕಣ್ಲ. ಕಷ್ಟಪಟ್ರೆ ಏನಾದ್ರೂ ಹೇಳ್ದಂಗೆ ಕಷ್ಟ ಐತೆ ಇಲ್ಲ ಅಂತಲ್ಲ, ಆದ್ರೆ ಕುರಿ ಮೇಸರೋ ಲಾಭ ಐತ್ಕಣಲ್ಲ. ನೋಡ್ಕೊಂಡು ಬಂದವ್ ಪಟ್ಲಿ ಮರಗಳನ್ನ ಮಾರ್ಕೊಂಡು ಹೆಣ್ಣು ಮರಗಳನ್ನ ಬಿಟ್ಕೊಂಡು ಹೋದ್ರೆ ಹೆಣ್ಮರಿ ಬೆಳ್ಕೊಂಡು ಹೋಗ್ತವೆ, ಪಟ್ಲಿ ಮರಗಳನ್ನ ಮಾರ್ಕೋಬೋದು ಕಳ್ಳ. ಈಗಲೇ ಹುಟ್ಟಿದ ಮರಿನ ಒಂದು 4-5 ತಿಂಗಳು ಚಂದಕ್ಕೆ ಮೇಯಿಸ್ಬಿಟ್ರೆ ಮಾರ್ಕೋಬೋದು ಕಳ್ಳ. ಒಂದು 8-10 ಸಾವಿರ ತನಕ ಮಾರ್ಕೋಬೋದು ಕಳ್ಳ. ಇವಾಗ ಬಕ್ರಿ ರಂಜಾನು ಇಂಥ ಟೈಮ್ಗಳಿಗೆಲ್ಲನ ಒಳ್ಳೆ ವ್ಯಾಪಾರಕ್ಕೆ ಹೋಗ್ತಾವ ಕಳ್ಳ. ಏನಂದ್ರೆ ಜೀವನಕ್ಕೆ ಏನು ತೊಂದರೆ ಇಲ್ಕೊಂಡು ಬೋರಜ್ಜ. ಈಗ ಬೆಂಗಳೂರಿಗೆ ಹೋಗಿ ಅಲ್ಲಿ ಓಣುವರಿ ಅದಕ್ಕಿನ್ನೂ ಹೆಂಗ ಇಲ್ಲಿ ಕುರಿ ಮೇಕೆ ಮೇಯಿಸ್ಕೊಂಡು ನೆಮ್ಮದಿಯಾಗಿರ್ಬೋದು. ಅಲ್ಲಿ ಏನಜೋ ಬೆಂಗಳೂರಾಗೆ ಕೂಡ 15-20 ಸಾವಿರಕ್ಕೆ ಅವ್ರು ಕರೆದಾಗೆಲ್ಲ ಹೋಗ್ಬೇಕು, ಒಂದಿದ್ದು ಮಾತೆಲ್ಲ ಅನ್ನಿಸ್ಕೋಬೇಕು. ಇಲ್ಲಿ ನಾವೇನು ಹಂಗಿಲ್ಲ, ನಮಗೆ ಸಾಕವ ಅಷ್ಟು ಕುರಿ ಮೇಯಿಸ್ಕೊಂಡು ಇರ್ಬೋದಲ್ಲ ಜೀವನ ಮಾಡ್ಕೊಂಡು. ಏನಂದ್ರೆ ಅಲ್ಲಿ ನೆಳ್ಳಾಗಿರ್ತಾರೆ, ನಾವು ಒಂದಿಟ್ಟು ಬಿಸಿಲಾಗಿರ್ತೀವಿ. ಅವ್ರು ಒಂದಿಟ್ಟು ಬೆಳಗಿದ್ದಂಗೆ ಇರ್ತಾರೆ, ಅಂಗಿ ಪಂಗಿ ಚೆನ್ನಾಗಿರೋ ಇಕ್ಕೊಂಡು ಪ್ಯಾಂಟು ಶೂ ಹಾಕ್ಕೊಂಡು, ನಾವು ಮಾಸಿದ ಬಟ್ಟೆ ಇಕ್ಕೊಂಡು ಬಿಸಿಲಾಗ ಓಡಾಡೋಕೆ ಒಂದಿಟ್ಟು ಕರಗಿರ್ತೀವಿ ಅಷ್ಟೇನ. ದುಡಿಮೆ ಚೆನ್ನಾಗಿ ಕೈತ್ ಕಣಜ ಮಾಡಿರಿ, ಕಷ್ಟಪಡ್ಬೇಕು ಅಷ್ಟೇನ. ಕಷ್ಟಪಟ್ಟು ಒಂದೀಟು ಮಾರೋದೆಲ್ಲ ಚಂದಾಗಿ ಗೊತ್ತಿದ್ರೆ ಬೇರೆ ಬೇರೆ ಸಂತಗಳು ಹೊಡ್ಕೊಂಡೋಗಿ ಇವಾಗ ಏನಜ್ಜ ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಹಿರಿಯೂರು, ಚಿತ್ರದುರ್ಗ ಈ ಕಡೆಗೆಲ್ಲ ಹೋಗಿ ತಗೊಂಬರ್ತಾರೆ, ಇಲ್ಲಿಂದ ತಗೊಂಡೋಗ್ತಾರೆ. ಮಾರ್ಕೆಟ್ ಚೆನ್ನಾಗೈತೆ ಕಣಜ. ಇವಾಗ ಮಟನ್ ಮಾರ್ಕೆಟು ಚೆನ್ನಾಗೈತಿ. 700-800 ರೂಪಾಯಿ 1 kg ಮಟನ್ ಐತಲ್ಲ ಜೋ. ಅಲವಲ್ಲ ಬೋರಜ್ಜ, ಒಂದು ಮಾತು ಹೇಳು ಬರ್ಬೇಕು ತಾನೆ. ನಾನು ಸೀನಪ್ಪನು ಊರೊಂದು ಕಡೆಯಿಂದ ಹುಡುಕಿವಪ್ಪ, ನಿನ್ನ ಸಿಗಲೇ ಇಲ್ಲ. ಯಾವಾಗ ಬಂದು
ಎಲೆ ನಾನು ಅವಾಗಲೇ ಬಂದೆ ಗೌಡ್ರಿ, ನೀರ್ ಕಡೆಕ್ ಹೋಗಂಗಾತು. ಹಂಗೆ ನೀರ್ ಕಡೆಕ್ ಹೋಗಿ ನಡ್ಕೊಂಬತ್ತಿದ್ದೆ. ಶ್ರೀರಂಗಿಲ್ಲ ಕುರಿ ಬಿಟ್ಕೊಂಡಿದ್ದ, ಮಾತಾಡ್ಕೊಂಡು ನಿಂತ್ಕೊಂಡಿದ್ದಿ. ನೋಡ್ ಗೌಡ್ರೆ, ಇವನು ಕುರಿ ಮೇಸೋದ್ ಕಷ್ಟ ಐತೆ, ಏನು ಲಾಭ ಇಲ್ಲ ಅಂತ ಲೆಕ್ಕ ಹಾಕ್ರಿ. ಅಲ್ವಲ್ಲ ಬೋರಾಜ, ಬದುಕು ಮಾಡೋನು ಏನನ ಬಿಸ್ನೆಸ್ ಮಾಡೋನು ಯಾವತ್ತನ ನನಗೆ ಲಾಭ ಬತ್ತೈತಿ ಅಂತ ಹೇಳ್ಕೊಂತಾನೆ. ಎಲ್ಲರೂ ಹಂಗೇನ, ಇವ್ ಶ್ರೀರಂಗೇನೋ ಅವನು ಹಂಗೆ ಅಂದೇವನು ಅಷ್ಟೇನ. ಲಾಭ ಇಲ್ಲದ್ ಯಾರು ಮಾಡ್ತಾರಜ್ಜ? ನೀನು ಲಾಭ ಇಲ್ದಂಗೆ ಮಾಡಕ್ಕೆ ದಡ್ಡೆ ಅವನು. ಲಾಭ ಇರ್ತೈತೆ ಹೇಳ್ಕಮ್ಮಕ್ಕ ಅಲ್ಲ ಏನ್ಲ ಶ್ರೀರಂಗ, ನಿಜವಲ್ಲ? ಏನ ಗೌಡ್ರೆ, ಅಂತ ಲಾಭ ಏನಿಲ್ಲ. ಏನ ನಾವು ಮೊದ್ಲಿಂದ ನಮ್ಮ ಅಪ್ಪಯ್ಯ ನಮ್ಮ ತಾತರ ಕಾಲಿಂದನೂ ಕುರಿ ಮೇಸ್ಕೊಂಡೆ ಬರ್ತಾ ಇದ್ದೀವಿ ನಾವು. ಮೇಸನ ಅಂತ ಏನ ಜುಂಜಪ್ಪ ಮನ ಕೊಡ್ತಾನೆ, ಮೇಸ್ರಿ ಮೇಸ್ರಿ ಅಂತಾನ. ಆ ಅಪ್ಪನ ಹೆಸ್ರು ಹೇಳ್ಕೊಂಡು ಮೇಸ್ಕೊಂಡು ಹೋಗೋದು ಅಷ್ಟೇನ. ಏನು ನಮ್ಮನ್ನೆಂದು ಕೈ ಬಿಟ್ಟಿಲ್ಲ ಗೌಡ್ರೆ ಕುರಿಗಳು. ಅಲ್ಲ ಕಳ್ಳ ಶ್ರೀರಂಗ, ಗೌಡ್ರಿಗೊಂದು ಕುರಿ ಅಂತೆ ಕೊಡ್ಚಲ್ಲ. ಗೌಡ್ರಿ ಏನೋ ಕುರಿ ಕೊಯ್ತಾರೋ ಅಂತಂದ ಕೊಡಿಚ. ಇಲ್ಲೇ ಸೀನಪ್ಪ, ಅದನ್ನ ಕೇಳ್ಬೇಕೇನ್ಲ? ಹಿಡ್ಕೊಂಡವ್ರೇನಲ್ಲ ಗೌಡ್ರು. ನೀನು ಗೌಡ್ರು ಕೇಳೋದು ಹೆಚ್ಚ, ನಾವು ಕೊಡೋದು ಹೆಚ್ಚ. ಹಿಡ್ಕೊಂಡೋಗ್ರಿ ಗೌಡ್ರೆ, ನಾನೆಂದರೆ ಬೇಡ ಅಂತೀನಿ. ಗೌಡ್ರು ಹಿಡ್ಕೊಂಡೋಗೋದ್ರಾಗೆ ಲೇ ಶ್ರೀರಂಗ, ಹಂಗಲ್ಲ ಕಳ್ಳ. ಈಗ 4-5 ಜನ ಬೇಡ, ಒಂದು 7-8 ಜನ ಸೇರ್ಕೊಂಡು ಕುರಿ ಕೊಯ್ತಾ ಇದ್ದೀವಿ ಯುಗಾದಿ ಹಬ್ಬದ ಕರಿಗೆ. ಏನಪ್ಪ, ಅದಕ್ಕೆ ಒಂದು ಚೆನ್ನಾಗಿರೋದ ನೆಣವಾಗಿರೋದೊಂದು ಕುರಿ ಕೊಡು. ಅದನ್ನು ತಗೊಂಡೋಗಿ ನಾವು ಕೊಯ್ತೀವಿ. ಹೆಂಗ? ಅದಕ್ಕೆ ವ್ಯಾಪಾರ ಹೇಳು ಅಂತ ನಾನು ಕೇಳ್ತಿರೋದು. ನೀನು ಕುರಿ ತಗೊಂಡೋಗು ಅಂದ್ರೆ ಹಿಡ್ಕೊಂಡು ಹೋಗ್ರಿ ಗೌಡ್ರೆ ಅಂದ್ರೆ ನೀನೇನು ಪುಗ್ಸೈಟೆ ಕೊಡ್ಸೆ ಎಲ್ಲ ಶ್ರೀರಂಗ. ಕಳ್ಳ ಶ್ರೀರಂಗ, ತಿರ್ಗಾ ಸಿರಾಕ್ ಹೋಗಿ ಯಾವ ಊರಲ್ಲಿ ಪರದಾಡ್ಕೊಂಬರ್ತಾನೆ. ಶ್ರೀರಂಗವೇ ಚೆನ್ನಾಗಿದ್ದಾವೆ ಅಂತ ನೆನೆ ದಿನ ಗಂದೆ ಗೌಡ್ರಿಗೆ. ಸರಿ ಆತು, ಅಲ್ಲೇ ಹೋಗಿ ಬರೋಣ ಅಂತ ಅಂದ್ರು. ಯಾವನ ಇದಾವೆಲ್ಲ ಕೊಡ ಅಂತವ ಇದ್ರೇಳಲ್ಲ, ಇಲ್ಲೇ ತಾಮ್ತೀವಿ ಸುಮ್ಮನೆ. ತಿರ್ಗಾ ಸಿರಾಕ್ ಹೋಗಲ್ಲೆಲ್ಲ ಮಾಗಾಡ್ಕೊಂಡು ಯಾವ ಬರ್ತಾನೆ. ಲೇ ಶ್ರೀರಂಗ, ನೋಡ್ಲ ಯಾವನ ಚೆನ್ನಾಗಿರೋ ಇದ್ರು ಕೊಡ್ಲಾ, ಇಲ್ಲೇ ಇಟ್ಕೊಂಡು ಹೋಗ್ತೀವಿ. ಎಲೆ ಕೊಡ ಅಂತವೋ ಯಾವಿಲ್ವಲ್ಲ ಬೋರಜ್ಜ. ಒಂದೆರಡಿದ್ವು, ಯಾವ ತೀರಾ ಬಡೋಕ್ಲ. ಅಲ್ಲ ಕಣಜ್ಜ, ನಿಮ್ಗೆ ಎಷ್ಟು ಕೆ ಜಿ ಆಗ್ಬೇಕು ಬಾಡು? ಎಷ್ಟು ಜನ ಇದ್ದೀರಾ? ಒಂದು 8 ಜನ ಇದ್ದೀರಿ ಅಂದ್ರಲ್ವೇ? ಎಷ್ಟು ಕೆ ಜಿ ಆಗ್ಬೇಕು ಬಾಡು? ಎಲೆ ನಮ್ಗಿನ್ನ ಎಷ್ಟಲ್ಲ, ಈಗ 8-9 ಜನ ಅಂದ್ರೆ ಒಂದು 2-2 ಕೆ ಜಿ ಅಂದ್ರೂ ಒಂದು 20ರಿಂದ 22-23 ಕೆ ಜಿ ಆಗ ಅಂತದೊಂದು ಇಲ್ವಲ್ಲ ಚೆನ್ನಾಗಿರೋದು ಕುರಿ. ಎಲೆ ಬೋರಜ್ಜ, ನಿಂತಾಗೆ ಸುಳ್ಳು ಹೇಳ ಅಂಥದ್ದು ಏನಿಲ್ಲ ನಾನು. ನೀವು ಈಗ 9 ಜನ 8 ಜನ ಅಂತಂದ್ರೂ 3-3 ಕೆ ಜಿ ಬಾಡಿಲದ್ದು ಹೆಂಗಜ್ಜ ಉಗಾದಿ ಹಬ್ಬದಾಗೆ? ಅದಕ್ಕೆ ಒಂದು ಕೆಲಸ ಮಾಡು, ನಂದೊಂದು ಚೆನ್ನಾಗಿರೋದೊಂದು ಕುರಿ ಐತಿ. ಅದು ಅಲ್ಲಿ ಕಾಂಬಿ ತೊಟ್ಟು ಬಿಳೆಯೋದು. ಆ ಬಿಳೆ ಕುರಿ ಏನಿಲ್ಲ ಅಂದ್ರೂ ಒಂದು 28-29 ಕೆ ಜಿ ಬರ್ತೈತಿ. ನಿಮಗೆ ಮಟನ್ನು ಏನಿಲ್ಲ ಅಂದ್ರೆ 25 ಕೆ ಜಿ ಸಿಕ್ಕೈತಿ ಮಟನ್ನು. ರೆಡಿ ಮಟನ್ 25 ಕೆ ಜಿ ಸಿಗ್ತೈತೆ. ಅದನ್ನು ತಗೊಂಡೋಗಿ ಕೊಯ್ಕೊಳ್ರಿ. ಲೇ ಶ್ರೀರಂಗ, ನೀನು ಹೇಳ್ತಿರೋದು ನಿಜ ಕಳ್ಳ. ಬರಜ್ಜ, ವರ್ಷಕ್ಕೊಂದ್ಸಲಿ ಕಣಜ ಬರೋದು ಉಗಾದಿ ಹಬ್ಬ. ಮಡನ್ ಬಿಡಜ್ಜ ಚಂದಕ್ಕೆ. ಅದು ಒಂದು 3-3 ಕೆ ಜಿ ಬಂದ್ರು ಏನು ತೊಂದರೆ ತಪ್ಪತ್ರ ಇಲ್ಲ. ಒಂದು 25 ಕೆ ಜಿ ಬರೋ ಅಂತ ನೋಡ್ಲಾ. ಲೇ ಶ್ರೀರಂಗ, ಅದು ಯಾವುದು ಐತಿ ಅಂದ್ರಲ್ಲ ಅದನ್ನೇ ಹೇಳ ವ್ಯಾಪಾರನ. ಗೌಡ್ರು ಮಾತಾಡ್ತಾರೆ. ಗೌಡ್ರೆ, ಅದೇ ಗೌಡ್ರೆ, ಒಂದು 25 ಕೆ ಜಿ ಬರೋ ಅಂಥದ್ದೈತೆ, ಅದನ್ನ ಹಿಡ್ಕೊಂಡು ಹೋಗ್ತೀರಿ. ಶ್ರೀರಂಗ ಆತು ಕಂಡ್ಲ. ಯಾವುದು ಅಲ್ಲಿ ಲಾಸ್ಟ್ನೇದು ಆ ತಲೆ ಎತ್ಕೊಂಡು ನಿಂತೈತೆ ಅದಲ್ವಲ್ಲ? ಆತು ಕಳ್ಳ. ಈಗಳೇ ನಿನ್ನ ಮೇಲೆ ನಂಬಿಕೆ ಹಿಡಿದ ಯಾರ ಮೇಲೆ ನಂಬಿಕೆ ಇಡೋಣ ನಾವು? ನಮ್ಮೂರನ್ನು ಉದ್ಧಾರ ಆಗ್ಬೇಕಳ್ಳ. ಈಗ ನಾನು ಶಿರಾಕ್ ಹೋಗಿ ವ್ಯಾಪಾರ ಮಾಡ್ಕೊಂಡು ತರ್ಬೋದಾಗಿತ್ತು. ಯಾಕೆ ಹೇಳಿ ಇಲ್ಲಿಗೆ ಬಂದೆ? ನಮ್ಮ ಹುಡುಗ ನಮ್ಮ ಶ್ರೀರಂಗ ಚೆನ್ನಾಗಿರ್ಲಿ, ನಮ್ಮ ದುಡ್ಡು ನಮ್ಮೂರವ್ರ ತೆಗಿ ಇರಲಿ ಅಂತ ನಾನು ಬಂದೆ ಅಷ್ಟೇನ. ಯಾಕೆ? ಅದು ಕುರಿನೇ ಇದು ಕುರಿನೇ, ನಮ್ಮ ಹುಡುಗರು ಬೆಳೀಲಿ ಬಿಡು, ಅದಕ್ಕೆ ನಾನು ಬಂದಿದ್ದು. ಈಗ ಅದು ವ್ಯಾಪಾರ ಎಷ್ಟು ಹೇಳ್ತಲ್ಲ ನೋಡ್ಕೊಂಡು ಹೇಳಲೇ. ಅಲ್ಗೂ ಇಲ್ಗೂ ತಿರ್ಗ ಆಮೇಲೆ ನಿಂದು ಅಜಗಜ ಅಂತ ಇಕ್ಕೇಳಿ ಜಾಸ್ತಿ ಹೇಳ್ಬೇಡ. ಒಂದು ನೋಡಿ ನೀಡ್ಲುವಾಗಿ ಹೇಳಿ ವ್ಯಾಪಾರನ. ಇಲ್ಲಪ್ಪ ಪರವಾಗಿಲ್ಲ, ಶ್ರೀರಂಗ ಅಂತ ತಗೊಂಡೋದ್ವಿ, 4 ಜನ ನೆಮ್ಮದಿ ಉಂಡ್ವಿ ಅನ್ಬೇಕು. ಅದನ್ನು ಬಿಟ್ಟು ಆ ಕುರಿ ತಂದ್ವಿ ಏನು ಬಾಡು ಅದೋಗ್ಲಿಲ್ಲ ಕಳ್ಳ ಅಮ್ಮ ಮಾತು ಬರಬಾರ್ದು. ಹೇಳ ವ್ಯಾಪಾರನ. ಗೌಡ್ರೆ, ನಮ್ಮ ತಾಯಣ್ಣ ಹೇಳ್ತೀನಿ ಕೇಳ್ರಿ. ನಾನು ವ್ಯಾಪಾರದಾಗೆ ಕಟ್ನಿಟ್ಟು ಬಾಡ್ ತಗೊಂಡೋದ್ಮೇಲೆ ನೀವು ನೊಂದ್ಕಮ್ಮ ಮಾತಿಲ್ಲ ಗೌಡ್ರೆ.
ಎರಡಿಲೆ ನೀವೇ ಅಂತಲ್ಲ, ನಾನು ಯಾರಿಗಾನ ಕುರಿ ವ್ಯಾಪಾರ ಮಾಡಲಿ ಅವ್ರಿಗೆ ಒಂದಿಟ್ಟು ಲಾಭ ಆಗಬೇಕೆ ಹೊರ್ತು ಯಾವತ್ತೂ ಅವರು ನೊಂದ್ಕೋಬಾರ್ದು. ಅವರು ಈಗ ನೀವು ತಾಂಡೋಗಿ ನೊಂದ್ಕೊಂಡ್ರೆ ನನಗೆ ಒಳ್ಳೇದಾಕೈತೆ ಗೌಡ್ರೆ, ಒಳ್ಳೇದಾಕೈತೇನೆ ಹೇಳ್ರಿ. ಅದಕ್ಕೆ ಅದೇ ಈಗ ನಾನು ಈಗಿನ ಎಲ್ಲರೂ ವ್ಯಾಪಾರ ಮಾಡ್ದಂಗೆ ಹೇಳ್ತೀನಿ. ತೂಕದ ಲೆಕ್ಕ ಬಂದ್ರೂ 25 kg ಐತೆ. 25 kg ಅಂದ್ರೂ ಅಲ್ಲಿಗೆ ಒಂದು 18 ಗೌಡ್ರೆ 19,000 ಹಾಕೈತೆ. ಬೇಡ 500 ರೂಪಾಯಿ ಹಿಡ್ಕೊಂಡು 18,000 18,500 ಕೊಡ್ರಿ ಗೌಡ್ರಿ. ಹ್ಞೂ ಇದೇ ಹಾಕಲ್ಲ ಲೇ ಶ್ರೀರಂಗ. 25 kg ಬರೋ ಕುರಿಗೆ ಎಷ್ಟು 18,000 19,000 ವ್ಯಾಪಾರ ಹೇಳ್ಸಲ್ಲ. ತೆಗೇಲೇ ಈಟೊಂದು ಹೇಳ್ಬಿಟ್ಟು ನೋಡ್ಕೊಂಡು ಹೇಳಲ್ಲ ಗೌಡ್ರೆ. ನೀವು 4 ಕಡೆ ಓಡಾಡೋ ಮನ್ಸ ನೀವು. ಹಾಂ ಈಗ ನನ್ನ ತಗಬೇಡ, ಇನ್ನೊಬ್ರು ತಾವು ವಿಚಾರಿಸ್ಕೊಂಬಂದೇನಂತ ವ್ಯಾಪಾರ ಮಾಡ್ಕೊಳ್ರಿ. ಅಲ್ಲ ಗೌಡ್ರಿ, 1 kg ಮಟನ್ನು 750 800 ರೂಪಾಯಿ ಐತೆ. ಚೆನ್ನಾಗಿರೋ ಮಟನ್ 800 ರೂಪಾಯಿ. ಹಾಂ ಸಿರಾಕ್ ಹೋದ್ರು ಅಷ್ಟೇ, ಎಲ್ಗೆ ಹೋದ್ರು ಅಷ್ಟೇ. ಹಬ್ಬದಾಗೂ ಕಮ್ಮಿ ಕೊಡ್ತಾರೆ ನಿಮಗೆ. ನಾನು ಹಾಕಿರೋದು ಬರೀ 750 ರೂಪಾಯಿ. ಹಾಂ ನೋಡ್ಕೊಂಡು ಕೊಡ್ರಿ ನೀವು. ಅಲ್ಲ ಗೌಡ್ರೆ, ವ್ಯಾಪಾರ ನೋಡಿ ನೀವು 4 ಕಡೆ ಹೋಗಿ ಬರೋರು ಅಂತ ಹಿಂಗೆ ಕೇಳಿರಿ ಹೆಂಗ್ರಿ ಗೌಡ್ರೆ? ಹೆಚ್ಚು ಕಮ್ಮಿ ಮಾಡಿ ಕೊಡ್ರಿ. ನಮ್ಮೂರೇ ಗೌಡ್ರು ನೀವು, 4 ಜನಕ್ಕೆ ಬೇಕಾದರು ನೋಡ್ರಿ ಕೊಡ್ರಿ. ಲೇ ಶ್ರೀರಂಗ, ಈಗ ನೀನು ಹೇಳ್ದೊಟ್ಟೆಲ್ಲ ಕೊಡೋಕ್ಕಾಗಲ್ಲ. 17,000 ರೂಪಾಯಿ ಫೈನಲ್ಲು. ಹಾಂ ನೀನು ಹೆಂಗೆ ಕುಟ್ಟಾಕಿರೂ 17,000 ರೂಪಾಯಿ ಕೊಡ್ತೀವಿ. ಕುರಿನ ಹಿಡ್ಕೊಂಡು ಹೋಗ್ತೀವಿ ಅಷ್ಟೇ ಕಳ್ಳ. ಈಗಳೇ ತಿರ್ಗಾ ಹಿಂದೆ ಮುಂದೆ ಮಾಡಕ್ಕೆ ಹೋಗ್ಬೇಡ ನೀನು. ನಮ್ಮೂರನು ಅಂತ ನಿಂತಾಗ ಸೊಲಿಗೆಯಿಂದ ಮಾತಾಡ್ತಾ ಇದ್ದೀವಿ ಅಷ್ಟೇ ಅಪ್ಪ. 17,000 ರೂಪಾಯಿ ಕೊಡ್ತೀವಿ ಕಣ. ತಿರ್ಗಾ ಆಮೇಲೆ ಅದು ಇದು ಕಮ್ಮಿ ಆಯ್ತು ಹಿಂಗೆ ಅಮ್ಮಂಗಿಲ್ಲ. ಕುರಿನ ಉಗಾದಿ ಹಬ್ಬದ ಖರೀದಿನ ಹಿಡ್ಕೊಂಡು ಹೋಗ್ತೀವಿ. ನಿನ್ನ ಕುರಿಯಾಗೆ ಇರಲಿ. ತಿರ್ಗಿ ನಾವು ಮಂತಕ್ಕೆ ಹೋಗಿ ಎಲ್ಲಿ ಕಟ್ಟಾಕಣ ಅದೊಂದು ಕುರಿನ ನಾಯಿ ನರಿ ತಿರ್ಗಾ ಗುಂಜಾಡೋದು ಏನೋ ಕಿತ್ಕೊಂಡು ಬೆದರಿ ಹೊಡೋಗೋದು ಮಾಡ್ತೈತೆ. ನಿಮ್ಮ ಕುರಿಯಾಗೆ ಇರಲಿ. ಹಾಂ ಏನೋ ತಿರ್ಗಿ ಆಮೇಲೆ ಬೈಕ ಬೇಡಪ್ಪ ನೀನು. 17,000 ರೂಪಾಯಿ ಫೈನಲ್ಲು. ಬೋರಾಜ ಇಲ್ಲ ನೀನೇ ಹೇಳು ಬೋರಾಜ. 17,000 ರೂಪಾಯಿ ಅಂದರೆ ನನಗೆ ತೀರಾ ಲಾಸ್ ಆಕೈತೆ. ತಿರ್ಗಿ ಅದಕ್ಕೆ ಗೌಡ್ರು ಮುಂದಕ್ಕೆ ಮಾತಾಡಂಗಿಲ್ಲ, ಹಂಗೆ ಮಾತಾಡ್ತಾರೆ. ಹಾಂ ಅದಕ್ಕೆ ಈಗ ಗೌಡ್ರು ಒಬ್ರಿಗೆ ಎಂದಿದ್ರೆ ಏನೋ ಅನ್ಬೋದಾಯಿತು. ಅವರು ಪಾಲಾಗ್ತಾರೆ. 4 ಜನ ತಿಂಬಾಡು. ಹೇಳು ಬೋರಾಜ ನೀನ ಒಂದು ಮಾತಾ, ಯಾಕೆ ಸುಮ್ಮನೆ ನಿಂತ್ಕೊಂಡೆ? ಲೇ ಶ್ರೀರಂಗ ಸಾಕು ಹೋಗಲ್ಲ. ನೀನು 17,000 ರೂಪಾಯಿ ನಡೀತೈತೆ ಹೋಗಲ್ಲ. ಏನಂತ ಕುರಿನೋ ಅಂತ ಬಂದೋಬಸ್ತಾಗ ಏನಿಲ್ಲ, ನಡೀತೈತೆ ಹೋಗಲ್ಲ. ಲಾಸಾಗೇನು ಕೊಟ್ಟಿಲ್ಲ ಗೌಡ್ರು. ನೋಡ್ಕೊಂತಾರ ಹೋಗಲ್ಲ. ಉಗಾದಿ ಹಬ್ಬದಿ ನೋಡ್ಕೊಂತಾರ ಹೋಗು. ಶ್ರೀರಂಗ, ಕುರಿ ಚೆನ್ನಾಗಿಲ್ಲ ಅಂತಂದ್ರೆ ಬಂದು ಏನಿಲ್ಲ ಏರಿಕೆ ಬಿಡ್ತೀನಿ ನಾನೇನ. ಹಾಂ ಗೌಡ್ರೆ, ತಲೆ ಕಾಲು ಮಾತ್ರ ನನಗೆ ಬೇಕು ಗೌಡ್ರೆ ಕುರಿವು. ಹಾಂ ನೀವು ಬೇಕಾದ್ರೆ ಬಾಡ ತಗೊಳ್ರಿ, ತಲೆ ಕಾಲು ನನಗೇನ. ಹಾಂ ಲೇ ಸೀನ ಹಂಗಲ್ಲ ಕಳ್ಳ. ಅದೇ ನಮ್ಮ ಅಳಿಯನು ಮಗಳು ಬರ್ತಾರೆ. ಬಾಡು 3 kg ಹಾಕೈತೇನಲ್ಲ. ನೋಡ್ಬೇಕಳ್ಳೆ, ಇನ್ನೊಬ್ರು ಯಾರನ್ನ ಕೊಯ್ತಾರಲ್ಲ ಅವ್ರು ತಗೊಂಡು 2 kg ಇಸ್ಕೊಂಬರ್ಬೇಕು ಹೋಗಿ. ಒಂದು 5 kg ಇಲ್ಲದ ಹೆಂಗಲ್ಲ. ಅಳಿಯ ಮಗಳು ಬರ್ತಾರೆ, ನಾವು ನೀವ್ಯಾರನ್ನ ಬತ್ತೀರಾ, ಎಲ್ಲರೂ ಮಾಗಾಡ್ತೀವಿ. ಹಾಕೈತೆ ಹೆಂಗಪ್ಪ. ನೋಡ್ಕೊಂಬಂದ್ಬಿಡಿ ಇವಾಗ ಸದ್ಯಕ್ಕೆ. ನೋಡ್ಕೊಂಬನ. ಗೌಡ್ರಿ ಹಂಗೇನ ಸಾಲ್ದಾಗ ಬಂದರೆ ಈಗ ಸುಮಿತ್ರಕ್ಕ ಇನ್ನೊಂದು ಮಾತು ಕೇಳ್ರಿ. ತೀರಾ ಸಾಲ್ಟೇಜ್ ಬತ್ತೈತೆ ಅಮ್ಮಂಗಿದ್ರೆ ಬೇಕಾದ್ರೆ ಇನ್ನೊಂದು ಹಣ್ಣು ಕೊಯ್ಸೋಣ ಗೌಡ್ರಿ. ನಮಗೆ ಗೌಡ್ರಿ ಚೆನ್ನಾಗಿರ್ಬೇಕು ಅಷ್ಟೇ. ಹಾಂ ಅಲ್ಲ ಗೌಡ್ರೆ, ಈಟ ಒಟ್ಟು ಅಡ್ವಾನ್ಸ್ ಕೊಟ್ಟು ಹೋಗ್ತೀರ? ಯಾಕಲ್ಲ ಅಡ್ವಾನ್ಸು ಗೌಡ್ರಿ ಅಡ್ವಾನ್ಸು? ಏನು ಹಿಡ್ಕೊಂಡು ಹೋಗ್ತಾ ಇದೀವಿ ನೋಡು ಕುರಿನ. ಹೋಗಲೇ ಎಲ್ಲ ಒಂದೇ ಸಲ ದುಡ್ಡು ಕೊಟ್ಟು ಹಿಡ್ಕೊಂಡು ಹೋಗ್ತೀವಿ. ಅಡ್ವಾನ್ಸು ಇಲ್ಲ ಯಾತು ಇಲ್ಲ ನಡಿಯಲ್ಲ ಶ್ರೀರಂಗ. ಏನೋ ಗುರುತು ಪರಿಚಯ ಇಲ್ದಿರೋರು ಮಾತಾಡ್ದಂಗೆ ಮಾತಾಡ್ತಲ್ಲ ನೀನು. ನಡಿ ಅವತ್ತು ಕುರಿ ಹಿಡ್ಕೊಂಡು ಹೋಗ್ತೀವಲ್ಲ, ಅವತ್ತು ಎಲ್ಲ ದುಡ್ಡು ಕೊಟ್ಟು ಕುರಿ ಹಿಡ್ಕೊಂಡು ಹೋಗ್ತೀವಿ. ನಡಿ ಸಾಕು.